ಚಿತ್ರದುರ್ಗದ ರೇಣುಕಾಸ್ವಾಮಿಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿ ಮತ್ತೆ ವಜಾ ಆಗಿದೆ. ನಟಿ ಪವಿತ್ರ ಗೌಡ ಅವರು ತಮ್ಮ ಜಾಮೀನು ವಜಾಗೊಳಿಸಿರುವಂತಹ ಒಂದು ತೀರ್ಪಿಗೆ ಸಂಬಂಧಪಟ್ಟಂತೆ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ರು. ಇದೀಗ ಅರ್ಜಿ ಮತ್ತೆ ವಜಾ ಆಗಿದೆ. ಜಾಮೀನು ಅರ್ಜಿ ವಜಾಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಇನ್ನು ಜಾಮೀನು ಮರುಪರಿಶೀಲನೆ ಮಾಡಬೇಕು ಅಂತ ಕೋರಿ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಈ ಅರ್ಜಿ ವಜಾ ಆಗಿದೆ. ಮತ್ತೊಮ್ಮೆ ಆದೇಶ ಪರಿಶೀಲನೆ ಮಾಡುವಂತಹ ಅಗತ್ಯ ಇಲ್ಲ. ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿನೇ ಆದೇಶ ಕೊಟ್ಟಿದ್ದೀವಿ. ಹೀಗಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡುವಂತಹ ಜೊತೆಗೆ ಆದೇಶ ನೀಡುವ ಅಗತ್ಯ ಇಲ್ಲ. ಸುಪ್ರೀಂ ಕೋರ್ಟ್ನ ನ್ಯಾಯಪೀಠದ ಅಭಿಪ್ರಾಯ ಇದು. ಇನ್ನು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು. ಈ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು ತನಿಖಾಧಿಕಾರಿಗಳು. ಇನ್ನು ಸುಪ್ರೀಂ ಕೋರ್ಟ್ ಈ ಒಂದು ಜಾಮೀನೇನು ಸಿಕ್ಕಿತ್ತು, ಜಾಮೀನು ವಜಾಗೊಳಿಸಿತ್ತು. ಇದಾದ ಬಳಿಕ ನಟಿ ಪವಿತ್ರ ಗೌಡ, ನಟ ದರ್ಶನ್ ಇಬ್ಬರೂ ಕೂಡ ಮತ್ತೆ ಜೈಲು ಪಾಲಾಗುವಂತಾಗಿತ್ತು. ಇನ್ನು ಮತ್ತೆ ಜೈಲು ಪಾಲಾದ ಬಳಿಕ ನಟಿ ಪವಿತ್ರ ಗೌಡ ಈಗ ಮತ್ತೆ ತಮ್ಮ ಜಾಮೀನು ವಜಾಗೊಳಿಸಿರುವಂತಹ ಆದೇಶ ಏನಿದೆ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು, ಮತ್ತೆ ಜಾಮೀನು ನೀಡಬೇಕು ಅಂತ ಅವರು ಮನವಿ ಮಾಡಿಕೊಂಡಿದ್ದರು ನ್ಯಾಯಪೀಠಕ್ಕೆ. ಆದರೆ ನ್ಯಾಯಮೂರ್ತಿಗಳು ಈ ಅರ್ಜಿ ಕೈಗೆತ್ಕೊಂಡು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಪರಿಶೀಲನೆ ಮಾಡಿ ಆದೇಶ ಹೊರಡಿಸುವಂತಹ ಅವಶ್ಯಕತೆ ಏನಿಲ್ಲ. ಈಗಾಗಲೇ ಕೊಟ್ಟಿರುವಂತಹ ತೀರ್ಪೇನಿದೆ ಇದನ್ನು ಸಾಕಷ್ಟು ಪರಿಶೀಲನೆ ಮಾಡಿದ ನಂತರವೇ ಕೊಟ್ಟಿರುವಂತಹ ತೀರ್ಪು ಅಂತ ಆದೇಶ ಹೊರಡಿಸಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಜಾಮೀನು ರದ್ದು ಆದೇಶ ಪುನರ್ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಆದೇಶ ಹೊರಡಿಸುವ ಅವಶ್ಯಕತೆ ಇಲ್ಲ ಅಂತ ಆದೇಶ ಹೊರಡಿಸಿದೆ.